ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜಗ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ನಾನಿವತ್ತು ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ಫಿಶ್ ಹುಳಿ ಸಾಂಬಾರು ಮತ್ತು ಫಿಶ್ ತವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹುಳಿ ಸಾಂಬಾರು ಅಂತಂದರೆ ಅದಕ್ಕೆ ಫಿಶ್ ಏನೂ ಹಾಕಲ್ಲ ನಾನು, ಹಾಗೆ ಹುಳಿ ಸಾಂಬಾರು ಥರ ಮಾಡಿಬಿಟ್ಟು ಅದ್ರ ಜೊತೆಗೆ ಫಿಶ್ ತವಾ ಫ್ರೈ ಮತ್ತು ಫಿಶ್ ಫ್ರೈ ಏನಾದರೂ ಸೈಡಿಗೆ ಏನಾದರೂ ಮಾಡ್ಕೊತೀನಿ. ಇವತ್ತು ಅದೇ ರೀತಿ ಒಂದು ಅಡುಗೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನನ್ನ ಮಕ್ಕಳಂತೂ ಇವತ್ತು ಬೆಳಿಗ್ಗೆ ಇಕ್ಕಿರೋ ಬಟ್ಟೆಗಳನ್ನ ತಗೊಂಡು ಹೆಂಗೆ ಮಾಡ್ಕೊಂಡಿದ್ದಾರೆ ಅಂದರೆ ಬನ್ನಿ ತೋರಿಸ್ತೀನಿ. ನಿನ್ನ ಒಂಚೂರು ತೋರ್ಸೋಣ ಅಂತ. ಇಲ್ಲಿ ನೋಡಿ, ಒಂದು ಪ್ಯಾಂಟ್ ನೋಡಿ ಇಲ್ಲಿ. ಹಿಂಗೆ ಮಿಷಿನ್ನೇ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ದೇವ್ರ ಪದ ಸೇರ್ತಿತ್ತು ನನ್ನ ಕೈಗಳೆರಡು ಸೇರಿ. ಆದರೂ ಇಷ್ಟೆಲ್ಲ ಗಲೀಜು ಮಾಡ್ಕೊಂಡ್ರೂ ನನಗೆ ಪ್ಯಾಂಟೇ ಬೇಕು ಅಂತಾನೆ ಅಲ್ವಾ? ಹಾಂ, ಅವು ಯಾವತ್ತು ಇಕ್ಕಿದ ಬಟ್ಟೆ ಹೇಳು? ಇಷ್ಟು ಮಟ್ಟಿ ಮಾಡ್ಕೊಂಡಿದ್ಯಾ? ಹಾಂ, ಎಲ್ಲಿ ಆಡಕ್ಕೆ ಹೋಯ್ತೀನಿ ನೀನು? ಇಲ್ಲೆಲ್ಲ ಮಣ್ಣಲ್ಲಿ ಆಡಕ್ಕೆ ಹೋಯ್ತೀಯಾ? ಮತ್ತೆ ಮಣ್ಣಲ್ಲಿ ಆಡಕ್ಕೆ ಹೋಗ್ದೋದ್ರು ಹಿಂಗೆ ಆಯ್ತವ. ಮಣ್ಣಲ್ಲಿ ಆಡಕ್ಕೆ ಹೋಗಿದ್ರೆ ಇನ್ನು ಹೆಂಗಾಯ್ತಿದ್ದು ಅಲ್ವಾ? ಆಗ್ತಿತ್ತಿಲ್ಲ. ಈಗ ಮಣ್ಣಲ್ಲಿ ಆಡಕ್ಕೆ ಹೋಗಿಲ್ಲ ಇಷ್ಟ್ರ ಮಟ್ಟಿಗೆ. ಹಿಂಗೆ ಅಲ್ಲೇ ನೆಲೆ ಎಲ್ಲ ನಾಕ್ಯಂದು ಉಜ್ಜಿದ್ರೆ ಹಂಗೆ ಆಗಕ್ಕುವ ಪ್ಯಾಂಟು. ನೀನು ಸೂಪರು, ನೀನು ಸೂಪರ್ ಮಗ. ಅರೆ ನಿನ್ನ ಮುಸ್ಲಿ ಎಲ್ಲಾದ್ರೂ ನೋಡಿಲಿ ಮುಖ ಮಾಡ್ಕೊಂಡಿದ್ದೆ. ಮಕ್ಕವ ಒಳ್ಳೆ ಕೊತ್ತಿ ಎಲ್ಲ ನೆಕ್ಕಿ ಹೋಗಿತ್ತು ನಿನ್ನ ಮಕ್ಕವ. ಅಯ್ಯೋ, ನಿನ್ನ ಸೂಪರ್ ಆಗೈತೆ. ಯಜ್ಞ ನೆಕ್ಕೆಂದು ಒಯ್ಯದಿಂದ. ಬಾಯಿಲ್ ಆದಿ ನಿನ್ನ ಬಟ್ಟೆ ಬಿಚ್ಚು ಬಾಯಿಲ್ ಫಸ್ಟು. ಚಡ್ಡಿ ಕೇಳಪ್ಪ ನಿಂದಮ್ಮ. ಗುಡ್ಡು ಅವನೇ ಪ್ಯಾಂಟೇ ಬೇಕು ಅನ್ನೋದು. ಹೋಗಿ ಚಡ್ಡಿಕ್ಕೆ. ಅವನಿಗೆ ನಾಳೆ ಇವತ್ತು ನೆನ್ನೆ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತಾನೆ. ಇವತ್ತು ಅನ್ನೋದು ನಾಳೆ, ನಾಳೆ ಅನ್ನೋದು ಇವತ್ತು, ಆ ಥರ ಮಾತಾಡ್ತಾನೆ ಅವನು. ಅಂದರೆ ನಾವಿರೋದು ಆಂಧ್ರದಲ್ಲಿಂದ ಅವರು ಸ್ಕೂಲಲ್ಲೆಲ್ಲ ಕನ್ವರ್ಸೇಷನ್ ಜಾಸ್ತಿ ಇಂಗ್ಲೀಷು ಮತ್ತು ತೆಲುಗಲ್ಲಿರೋದ್ರಿಂದ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ತೊದಲಿಸ್ತಾರೆ. ಬಿಟ್ಟರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನನಗಿಂತ ತುಂಬ ಚೆನ್ನಾಗಿ 2 ಲ್ಯಾಂಗ್ವೇಜು 3 ಲ್ಯಾಂಗ್ವೇಜು ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಮಕ್ಕಳು. ಅದರಲ್ಲಂತೂ ನನಗೆ ತುಂಬಾ ಖುಷಿ. ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಒಂದು ಅರ್ಧ ಮಟ್ಟೆ ಮತ್ತು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನನ್ನ ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಕಾಯಿ, ಧನಿಯಾ ಪೌಡರು ಮತ್ತು ಸ್ವಲ್ಪ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, 1-2 ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಈ ರೀತಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈ ಒಗ್ಗರಣೆಗೆ ನಾನು ಅಷ್ಟೇನು ಇದಕ್ಕೆಲ್ಲ ಇದೇನು ಜಾಸ್ತಿ ಏನು ಮಾಡ್ಕೊಳ್ಳೋದಿಲ್ಲ. ಮಸಾಲೆ ಕೂಡ ಜಾಸ್ತಿ ರುಬ್ಕೊಳ್ಳೋದಿಲ್ಲ. ಹುಳಿ ಸಾರಿಗೆ ಜಾಸ್ತಿ ಮಸಾಲೆ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗೂ ಆಗೋದಿಲ್ಲ. ನಮ್ಮ ಕಡೆ ಹಳ್ಳಿ ಕಡೆ ಈ ರೀತಿ ಮಾಡ್ತಾರೆ. ಆದರೆ ಇದಕ್ಕೆ ಮೀನು ಹಾಕ್ತಾರೆ. ನಾನು ಮೀನು ಹಾಕಿಲ್ಲ ಅಷ್ಟೇ. ತವಾ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೀನೇನು ಹಾಕ್ಕೊಂಡಿಲ್ಲ. ಇದು ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಹುಳಿ ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಕುದಿನ ಬರೆಸ್ತೀನಿ. ಮತ್ತು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ನಾನು ಏನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅದನ್ನು ಪ್ಯಾನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತೀನಿ. ತವಾ ಫ್ರೈ ಮಾಡೋದಕ್ಕೆ ತುಂಬಾ ಈಸಿ. ನಾನು ಫಸ್ಟು ತಾವೆ ಮೇಲೆ ಮಾಡೋಕ್ಕೆ ಹೋಗಿ ಚೆನ್ನಾಗಿ ಬರ್ತಾ ಇರಲಿಲ್ಲ ಫ್ರೈ ಈ ಥರದ್ದು ಫಿಶ್ಶಿಂದು. ಇವಾಗ ಈ ಥರ ಪ್ಯಾನಿಗೆ ಹಾಕಿ ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡಿದ್ದೆ. ಅದಾದಮೇಲೆ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೈ ಅಂತೂ. ನನಗಿಷ್ಟ. ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಮತ್ತು ಎಲ್ಲೂ ಬಿಟ್ಟು ಹೋಗೋದಿಲ್ಲ. ಮಸಾಲನೂ ಅಷ್ಟೇ, ಎಲ್ಲೂ ಬಿಟ್ಟು ಹೋಗೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ಆದಮೇಲೆ ನನ್ನ ಮಕ್ಕಳು ಸ್ವಲ್ಪ ಅವ್ರಿಗೆಲ್ಲ ಊಟ ಎಲ್ಲ ತಿನ್ನಿಸಿ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ಹಾಗೆ ನಾನು ನನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಪಾತ್ರೆ ಎಲ್ಲ ತೊಳ್ಕೊಳ್ಳೋದು ಅದೆಲ್ಲ ಇದ್ದಿದ್ದೆಲ್ಲ ಕೆಲಸಗಳು. ಹಾಗಾಗಿ ನೋಡಿ, ತುಂಬ ಅಂದರೆ ತುಂಬ ಗಲಾಟೆ ಮನುಷ್ಯ. ನಿನ್ನೆ ಅವ್ರ ಮ್ಯಾಮ್ ಬಂದ್ಬಿಟ್ಟು ನನಗೆ ಕಂಪ್ಲೇಂಟು, ಇಲ್ಲ ಮೇಡಮ್ ಅಷ್ಟು ಗಲಾಟೆ ಮಾಡ್ತಾನೆ, ನನಗೆ ಅವನನ್ನು ಮೇಂಟೈನ್ ಮಾಡೋಕ್ಕೆ ಆಗೋಲ್ಲ, ನೀವು ಮನೇಲಿ ಹೆಂಗೆ ಮೇಂಟೈನ್ ಮಾಡ್ತೀರಾ ಸ್ವಲ್ಪ ಹೇಳಿ ಅಂತ.
ಸ್ಕೂಲಲ್ಲೇ ಮಕ್ಕಳಿಗೆಲ್ಲ ಹೊಡೆಯೋದು ಅದೆಲ್ಲ ಮಾಡ್ತಾನಂತೆ. ಇಲ್ಲ ಮೇಡಮ್ ನಾನು ನಿಮಗೆ ಫೋನ್ ಮಾಡೋಣ ಅಂತಿದ್ದೆ, ನೀವು ನನಗೆ ಹೇಳ್ತಾ ಇದ್ದೀರಾ ಅಂತಂದು ಅವ್ರು ನಗಾಡ್ತಾಯಿದ್ರು. ಅಯ್ಯೋ ಹೆಂಗೆ ಮೇಂಟೈನ್ ಮಾಡ್ತಿರೋ ಗೊತ್ತಿಲ್ಲ, ಇಬ್ಬರು ಬಾಯ್ಸೇ ಆಗಿರೋದ್ರಿಂದ ನಿಮ್ಗೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ನಿಮಗೆ ಇಲ್ಲೂ ವರ್ಕ್ ಮಾಡಿಕೊಂಡು ನಿಮ್ಮ ಶಾಪಲ್ಲೂ ವರ್ಕ್ ಮಾಡ್ತಾ ಇರ್ತೀರಾ, ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರು. ನೋಡಿ ತುಂಬಾ ಗಲಾಟೆ ಮಾಡ್ತಾಯಿದ್ದೆ. ನಮ್ಮ ಚಿಕ್ಕವ್ರ ಮಾತ್ರ ತುಂಬಾ ತಲಹರಟೆ ಅಂದರೆ ತಲಹರಟೆ, ಹೆಂಗೆ ಬೇಕಂಗೆ ಹೊಡಿತಾನೆ ಇರುತ್ತೆ. ನಮ್ಮ ದೊಡ್ಡ ಸ್ವಲ್ಪ ಸಾಧು ಪ್ರಾಣಿ, ಹೆಂಗೆ ಮಾಡಿದ್ರು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರುತ್ತೆ ನನ್ನ ಮಗ. ಇದು ನೋಡಿ ಅಲ್ಲಿ ಮಾತ್ರ ಒಂದು ಚೆನ್ನಾಗಿಲ್ಲ ನಮ್ಮ ಹಾರ್ದಿಕ್ಕಂದು. ಆದರೂ ದಿವಸಕ್ಕೆ 2-3 ಡೈರಿ ಮಿಲ್ಕ್ ಬೇಕೇ ಬೇಕು ಅಂತಾನೆ ಅವನು. ಅದು ಫ್ರಿಜ್ಜಲ್ಲಿರೋದೇ ಆಗಬೇಕು, ಮಾಮೂಲಿ ತಿನ್ನೋದೇ ಇಲ್ಲ ಅವನು. ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಲಿಂಗ್ ಮಾಡಿಕೊಂಡು ನೋಡಿ ಕೂಲಿಂಗ್ ಆಯಿತೋ ಇಲ್ವೋ ಅಂತ 10 ಸತಿ ನೋಡೋದು. ಇಟ್ಟು 5 ಮಿನಿಟ್ಸ್ ಆಗಿರಲ್ಲ, ಅದು ಕೌಂಟ್ ಹೆಂಗೆ ಆ ಥರ ಕೌಂಟ್ ಮಾಡ್ಕೊಳ್ಳೋದು. ನಿಮ್ಗೆ ಯಾರಿಗಾದ್ರೂ ಬರುತ್ತಾ ಆ ಥರ ಕೌಂಟ್ ಮಾಡ್ಕೊಳ್ಳೋದು? ನೋಡಿ ಯಾವ ಥರ ಕಲ್ತಿದ್ದಾರೆ ಈಗಿನ ಕಾಲದ ಮಕ್ಕಳೇ. ಹಂಗೆ ಎಲ್ಲ ಏನು ಕಂಪ್ಯೂಟರ್ ಜಗತ್ತು ಅಂತ ಹೇಳ್ತಾರಲ್ಲ ಹಾಗೆ. ನಮಗೆಲ್ಲ ಈ ಥರ ಫೆಸಿಲಿಟೀಸೇ ಇತ್ತಿಲ್ಲ. ಅವ್ರು ತಿನ್ನೋವಷ್ಟು ತಿನ್ನೋದು, ಉಣ್ಣೋವಷ್ಟು ಉಣ್ಣೋದು, ಈ ಥರ ಚಾಕ್ಲೇಟ್ಸೇ ಗೊತ್ತೇ ಇರಲಿಲ್ಲ ನಮಗೆ ಅವ್ರ ಟೈಮಲ್ಲಿ, ಆ ಏಜಲ್ಲಿ. ನೋಡಿ ಈ ಥರ ಆಗೋಗಿದ್ದಾವೆ ನಮ್ಮ. ಅಲ್ಲೇ ಇಲ್ಲ ಆದ್ರೂ ನಂಗೆ ಚಾಕ್ಲೇಟ್ ಬೇಕು ಅಂತಾನೆ. ಇವತ್ತು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.